ನಿಮ್ಮ ಕಡೆಯಿಂದ ಮುಡಿಯವರಿಗೆ ಬೆಳವಣಿಗೆ ಕಾರಣಕರ್ತರಾದ ಸಾಕ್ಷಾತ್ ದೇವರಿಗೆ ಸಮಾನರಾದ ನನ್ನ ತಾಯಿ ಮತ್ತು ನನ್ನ ತಂದೆ ಮತ್ತು ನನಗೆ ಸ್ಫೂರ್ತಿಯಾದ ಎಲ್ಲ ಗುರುಗಳು ಮತ್ತು ನನಗೆ ಸಲಹಾ ಮಾರ್ಗದರ್ಶಿಸುವಂಥ ನನ್ನ ಆತ್ಮೀಯ ಸ್ನೇಹಿತರನ್ನು ಈ ಸಂದರ್ಭದಲ್ಲಿ ನಾನು ನೆನೆಸಿಕೊಳ್ಳುತ್ತಾ ಈ ಒಂದು ಸುಂದರ ಸಂಭ್ರಮವನ್ನು ಹಮ್ಮಿಕೊಂಡಂಥ ನನ್ನ ಪ್ರೀತಿಯ ಸಹೋದರಿಯರು ಜೂನಿಯರ್ಸ್ ಅವರಿಗೂ ಮೊದಲನೇದಾಗಿ ನಾನು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳ ಕಡೆಯಿಂದ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ಸುಂದರ ಸಮಾರಂಭ ಕುರಿತು ನನ್ನದಾದಂಥ ಒಂದು ಶೈಲಿಯಲ್ಲಿ ಒಂದು ಮಾತನಾಡಲು ನಾನು ಇಚ್ಛೆಪಡ್ತೀನಿ. ನಾನು B.Ed ಪದವಿ ಪಡೆದ ನಂತರ ನಾನು MA ಮಾಡಬೇಕಂತ ನನ್ನ ಮೈಂಡಲ್ಲಿ ಬಂದಾಗ ನನ್ನ ಆತ್ಮೀಯ ಸ್ನೇಹಿತ ಸುರೇಶ್ ಪೂಜಾರಿ ಮತ್ತು ನನ್ನ ಆತ್ಮೀಯ ಗುರುಗಳು B. ವಿಜಯರಾಜೇಂದ್ರ ಅಂತೇಳಿ ಒಬ್ಬ B.Ed ಸರ್ ಇದ್ದರು. ಅವರು ಕೊಟ್ಟಂಥ ಸಜೆಷನ್ಗಳನ್ನು ನಾನು ಅವರು ಕೆಲವು ತಿರಸ್ಕರಿಸಿ ನನಗೆ ಎಲ್ಲ ಒಂದು ಕಡೆ ಅವರು ಒಂದು ಕಡೆ ಹೇಳಿದ್ರು, ಬೇಡ ಎಲ್ಲೆಲ್ಲೇ ಮಾಡ್ಬೇಡ, ನೀನು ದೂರ ಹೋಗಿ ಧಾರವಾಡದಲ್ಲಿ ಕುಂತು ಹೋದಂಥ ಅವ್ರು ಸಜೆಷನ್ ಕೊಟ್ಟರು. ಬಟ್ ಆತ್ಮೀಯ ಸ್ನೇಹಿತ ಶಿವಮೊಗ್ಗದಲ್ಲಿ ಎಲ್ಲೇ ಮಾಡೋದು ಹೇಳಿದ್ರು. ಬಟ್ ಆ ಮಾರ್ಗದಲ್ಲಿ ನಾನು ಹೋಗ್ಬಿಡೋದೆ. ಬಟ್ ಇಲ್ಲಿ ನಾನು ರಾಯಚೂರಲ್ಲಿ ಪಿ ಜಿ ಮಾಡ್ಬೇಕಂತ ಅನಿಸ್ತು. ಬಟ್ ಬಂದೆ ಈಗ ಹಲವಾರು ಆತ್ಮೀಯ ಸ್ನೇಹಿತರು ನನಗೆ ಪರಿಚಯ ಆದರು, ಆತ್ಮೀಯ ಸ್ನೇಹಿತರು ಪರಿಚಯ ಆದರು, ಆತ್ಮೀಯ ಸಹೋದರಿಯರು ಪರಿಚಯ ಆದರು, ಆತ್ಮೀಯ ಸಹೋದರರು ಎಲ್ಲರೂ ಪರಿಚಯ ಆದರು. ಒಂಥರ ಏನು ಅನಿಸ್ತಂದರೆ ನನಗೆ ಫಸ್ಟ್ ಬಂದಾಗ ಭಾಳ ಸಂತೋಷ ಇರೋದು. ಒಂದು ವರ್ಷ ನಾನು ಅದ್ಭುತ ಕ್ಷಣಗಳು ಕಳೆದ ನನಗೆ ಇಲ್ಲ ಆಗಿರ್ಬೋದು, ಹಾಸ್ಟೆಲ್ ಆಗಿರ್ಬೋದು, ಎಲ್ಲ ಕಡೆ ಅದ್ಭುತ ಕ್ಷಣಗಳು. ನಮ್ಮ ಓದಿನ ಹಸಿವು ನನಗೆ ಒಂದು ಫಸ್ಟ್ ವರ್ಷದಲ್ಲಿ ಭಾಳ ಅದ್ಭುತವಾಗಿ ತಿಳಿಸಿದಂತೆ ನಾನು ಹೇಳ್ಬೋದು. ನಾನು ಈ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ನನ್ನ ಪ್ರೀತಿಯ ಗುರುಗಳ ಬಗ್ಗೆ ನಾನು ಒಂದೆರಡು ಅನಿಸಿಕೆ ವ್ಯಕ್ತಪಡ್ತೇನೆ. ಅದರಲ್ಲಿ ಮೊದಲನೇದಾಗಿ ನನ್ನ ಪ್ರೀತಿಯ ಗುರುಗಳು ನನಗೆ ಸದಾ ಅವರು ಎಲ್ಲೇ ಇದ್ದರು ಅವರನ್ನು ನಾನು ಪೂಜಿಸ್ತಕ್ಕಂಥವ್ರು. ಅವರ ಮಾತುಗಳು, ಅವರ ಶೈಲಿ, ಅವರ ಬೋಧನಾ ಶೈಲಿ, ಅವರ ಆಟಿಟ್ಯೂಡ್ ಅಂತಲ್ಲ, ಅದೆಲ್ಲವನ್ನು ನನ್ನ ಪರ್ಸನಲ್ ನನ್ನ ಲೈಫಲ್ಲಿ ಇಲ್ಲಿವರೆಗೂ ಸಹಿತ ಯಾವ ಗುರುಗಳು ನನ್ನ ಆ ಮಟ್ಟಿಗೆ ಸೇರಿಲ್ಲ. ಅಂಥ ಗುರುಗಳು ನನ್ನ ಪ್ರೀತಿಯ ಪಾಟೀಲ್ ಸರ್ ಅಂತ ಹೇಳಿ ನನಗೆ ಭಾಳ ಹೆಮ್ಮೆ. ಫಸ್ಟ್ ನಾನು ಇಲ್ಲಿ MA ತರಗತಿ ಬಂದಾಗ ಮೇಡಮ್ ಅವರು ಪಾಟೀಲ್ ಸರ್ ಅವರು ಎಲ್ಲರೂ ಬಂದರು. ಪಾಟೀಲ್ ಸರ್ ಸ್ವಲ್ಪ ಲೇಟಾಗಿ ಬಂದರು ಸರ್. ನಮ್ಗೆ ಫಸ್ಟ್ ಟೆಸ್ಟಿಗೆ ಬಂದಿರೋದು ಅವರು. ಫಸ್ಟ್ ಟೆಸ್ಟಿಗೆ ಬಂದಾಗ ಅವರು ಡಾಕ್ಟರ್ ಗಂಭೀರ ನೋಡಿದಾಗ ಅವರು ಬಂದು ಎಲ್ಲರೂ ಕೋವಿಟ್ಟು ಅದು ಇಟ್ಟಿದ್ದು ಬರ್ತಿದ್ವಿ ನಾವು. ಟೆಸ್ಟ್ ಬರೋದಾಗ ಬಂದು ಡಾಕ್ಟರ್ ಗಂಭೀರ ನೋಡಿದಾಗ ಯಾರಪ್ಪ ಇವರು ಕೂಡ ನನ್ನ ಆವಾಗ ಗೊತ್ತಾಯ್ತು ಪಾಟೀಲ್ ಸರ್ ಅಂತೇಳಿ. ಬಟ್ ಏನೇ ಹೇಳಿ ಒಂದು PG ಒಂದು ಯೂನಿವರ್ಸಿಟಿ PGಯಲ್ಲಿ ಒಬ್ಬ ಲೆಕ್ಚರ್ ಹೇಗಿರಬೇಕು, ಹೇಗೆ ಪಾಠ ಮಾಡಬೇಕು, ಅವರಲ್ಲಿ ಎಷ್ಟು ಜ್ಞಾನ ಉಳ್ಳವರು ಒಂದು ಇಂಥ ರಾಯಚೂರು ಯೂನಿವರ್ಸಿಟಿ ಒಂದು ಕ್ಯಾಂಪಸ್ನಲ್ಲಿ ಲೆಕ್ಚರ್ ಆಗಿರ್ಬೇಕಂತ ಹೇಳಿಸಿದ ನಾನು ಇಲ್ಲಿ ಏನಾದ್ರು ಗಮನಿಸಿದ್ದರೆ ಅದು ಪಾಟೀಲ್ ಸರ್ ಅತ್ಯುತ್ತಮರು ಅಂತೇಳಿ ನಾವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಹೋದಾಗ 360 ಡಿಗ್ರಿ ನಾನು ಯೂಟ್ಯೂಬಲ್ಲಿ ಕ್ಲಾಸ್ ಕೇಳ್ತಾ ಹೇಳ್ತಾರೆ. ನಾನು 360 ಡಿಗ್ರಿಯಲ್ಲಿ ಪಾಠ ಮಾಡ್ತೀನಿ, 360 ಡಿಗ್ರಿಯಲ್ಲಿ ನಾನು ಬೋಧನೆ ಮಾಡ್ತೀನಿ ಹೇಳ್ತಾರೆ. ಬಟ್ ಆದರೆ ಒಂದು MA ಒಂದು PGಯಲ್ಲಿ ಒಂದು ರಾಜ್ಯಶಾಸ್ತ್ರ ಅಧ್ಯಯನ ವಿಭಾಗದಲ್ಲಿ 360 ಡಿಗ್ರಿ ಅಲ್ಲಿ ಪಾಠವನ್ನು ಹೇಳ್ತಕ್ಕಂಥ ಏಕೈಕ ಲೆಕ್ಚರ್ ಅಂದರೆ ತಪ್ಪಾಗಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಎಜುಕೇಷನ್ ಇದು MA ಮುಗಿದ್ರೆ ಆಯ್ತು, ಆಲ್ಮೋಸ್ಟ್ ಎಲ್ಲರ ವಿದ್ಯಾರ್ಥಿಗಳ ಎಜುಕೇಷನ್ ಕಂಪ್ಲೀಟ್ ಆದಾಗ ಅವರು ಬೇಸಿಗೆ ಅವರು ವೈಯಕ್ತಿಕ ಒಂದು ಏನಿಸ್ತದೆ ನನಗೆ ಯಾವ ಒಬ್ಬ ವಿದ್ಯಾರ್ಥಿ ಬಗ್ಗೆ ನೆಗೆಟಿವ್ ಮಾತಾಡೋದಾಗಲಿ, ಯಾವ ಒಬ್ಬ ಸರ್ಸ್ ಬಗ್ಗೆ ಅಗೌರವವಾಗಿ ಮಾತಾಡೋದಾಗಲಿ, ಒಬ್ಬ ಹೊರಗಡೆ ಬೇರೆ ವಿದ್ಯಾರ್ಥಿಗಳ ಬಗ್ಗೆ ಹೊರಗಡೆ ಮಾತನಾಡೋದಾಗಲಿ, ಅಥವಾ ತರಗತಿಯಲ್ಲಿ ಒಂದೇ ಒಂದು ನೆಗೆಟಿವ್ ಪಾಯಿಂಟ್ ಆಗಿ ಹೇಳೋದಾಗಲಿ ಅದು ಕಂಡು ಬರಲ್ಲ. ಅದೇ ಭಾಳಷ್ಟು ಇಷ್ಟ ಆಯಿತು. ಯಾಕಂದರೆ ಅತ್ಯುತ್ತಮ ಗುರುವಿನಲ್ಲಿ ಅತ್ಯುತ್ತಮ ಗುಣಲಕ್ಷಣ ಇಷ್ಟೇ ಅಲ್ಲ, ಪಾಠದಲ್ಲಿ ಇರ್ತಕ್ಕಂಥ ಗುಣಗಳು ನಮ್ಗೆ ಮೇ ಬಿ ಹೈಯೆಸ್ಟ್ ಲೈಬ್ರರಿ ಹೋಗಿ ಅಂತ ಹೇಳಿಸಿಂದ ಯಾರಾದರೂ ನಮ್ಮ ಮಾರ್ಗದರ್ಶನ ಮಾಡಿ ತರಗತಿಯಲ್ಲಿ ಮಾರ್ಗದರ್ಶನ ಮಾಡಿದ್ರೆ ಬಹುಶಃ ಅವರಷ್ಟು ಯಾರಿಲ್ಲಂತೆ ನಾನು ಭಾವಿಸ್ತೇನೆ. ಅಷ್ಟು ಉತ್ತಮ ಲೆಕ್ಚರು ನನ್ನ ಬದುಕಿನ ಸಿದ್ಧಿದ್ದೇನೆ. ಅವರ ತತ್ವ ಮಾರ್ಗದರ್ಶನದಲ್ಲಿ ನಾನು ಮುಂದೆ ನಡೀತೇನೆ. ಅವರ ತತ್ವವನ್ನು ಅವರೆಲ್ಲೇ ಇದ್ದರೆ ಅವರ ತತ್ವವನ್ನು ಅಳವಡಿಸಿಕೊಳ್ಳುತ್ತೇನೆ. ಅವರಂತೆ ನಾನು ಏನಾದರೂ ಟೀಚಿಂಗ್ ಬಿಡುವರೆ ಅವರಂತೆ ನಾನು ಏನಾದರೂ ಬಯಸುತ್ತೇನೆ ಅಂತ ಹೇಳಿಸಿದ ನಾನು ಭಾಳ ಹೆಮ್ಮೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳ ಬಯಸುತ್ತೇನೆ. ಅದೇ ರೀತಿಯಾಗಿ ಬಹುಶಃ ನಮ್ಮ ಮೇಡಮ್ ಈ ವೇದಿಕೆಯಲ್ಲಿ ಇಲ್ಲ ಬಹುಶಃ ಇದ್ರೆ ಚೆನ್ನಾಗಿರ್ತದೆ. ಬಹುಶಃ ನನ್ನ ಬದುಕಿನಲ್ಲಿ ಇಂಥ ಅತ್ಯುತ್ತಮ ಉಪನ್ಯಾಸಗಳು ಸಿಕ್ಕಿಲ್ಲ ಅನಿಸ್ತದೆ. ಯಾಕಂದರೆ ನನ್ನಲ್ಲಿರ್ತಕ್ಕಂಥ ಕಲೆ, ನನ್ನಲ್ಲಿರ್ತಕ್ಕಂಥ ಜ್ಞಾನವನ್ನು ಗುರುತಿಸಿದ ಸಿಕ್ಕಲ್ಲಿ ನನ್ನ ಬಗ್ಗೆ ಪಾಸಿಟಿವ್ ಆದಂಥ ಅತ್ಯುತ್ತಮ ಉಪನ್ಯಾಸಕಂದರೆ ತಪ್ಪಿಲ್ಲ ಅಂತೇಳಿ ನಾನು ಹೇಳ್ತೇನೆ. ಯಾಕಂದರೆ ಅಂಥ ಉಪನ್ಯಾಸಕರಂದರೆ ನನ್ನ ಬದುಕು ಇವತ್ತು ನನಗೆ ತಾಳ್ಮೆ ಏನಾದರೂ ಬಂದಿದೆ ಅಂತಂದರೆ ಆ ಒಂದು ನಾಗವಾಣಿ ಮೇಡಮ್ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲ, ತರಗತಿಯಲ್ಲಿ ಸಹಿತ ಅಷ್ಟೇ ನನಗೆ
ಕೆಲವು ಸಂದರ್ಭದಲ್ಲಿ ರೇಗಿದ್ದಾರೆ, ಕೆಲವು ಸಂದರ್ಭದಲ್ಲಿ ಪೀಡಿಸಿದ್ದಾರೆ. ಬಟ್ ಬದುಕಲ್ಲಿ ಆದರೂ ನನಗೆ ಅತ್ಯುತ್ತಮ ಶಿಕ್ಷಕರು. ಬಟ್ ಭವಿಷ್ಯದಲ್ಲಿ ನಾನೇನಾದ್ರು ಟೀಚಿಂಗ್ ಫೀಲ್ಡಿಗೆ ಹೋದರೆ ಅವರಲ್ಲಿ ಇರಬಾರ್ದಂತೆ ನಾವು ಇಲ್ಲಿ ತುಂಬ ಚೆನ್ನಾಗಿ ಕಲಿತಿದ್ದಂತ ವಿಷಯದ ನಾವು ಭಾಳ ಹೆಮ್ಮೆಯಿಂದ ಹೇಳೋದ ಇಚ್ಛೆಪಡ್ತೀನಿ ಅಷ್ಟೇ. ಇನ್ನೊಂದು ಬೀರೇಶ್ ಸರ್ ಅಂತ ಹೇಳಿದರು. ಬಹುಶಃ ಬೀರೇಶ್ ಸರ್ ಅವರು ಭಾಳ ಮುಖ್ಯವಾಗಿ ಹೇಳ್ತಿಲ್ಲ ಅನಿಸ್ತು. ತರಬೇತಿ ಬರೆದ್ರು, ಅವರಲ್ಲಿರ್ತಕ್ಕಂಥ ಟೈಮ್ ಸೆನ್ಸು ಮತ್ತು ಪಾಠ ಸರ್ ಇರ್ತಕ್ಕಂಥ ಟೈಮ್ ಸೆನ್ಸ್ ಹೋಲಿಕೆ ಮಾಡಿದಾಗ ಇಬ್ಬರು ಒಂದೇ ಸಮಾನವಾಗಿ ಒಂದೇ ವ್ಯಕ್ತಿಯಲ್ಲಿ ಪುಸ್ತಕ ಟೈಮ್ ಸೆನ್ಸ್ನಲ್ಲಿ ಭಾಳ ಅರ್ಹರು ಅಂತ ಹೇಳೋದು ನಾನು ಭಾಳ ಇಚ್ಛೆ ಮಾಡ್ತೀನಿ. ಯಾಕಂದರೆ ಒಂದೇ ಒಂದು ನಿಮಿಷ ಬೇಗ ಬರೋಲ್ಲ, ಒಂದೇ ಒಂದು ನಿಮಿಷ ಬೇಗನೆ ಹೋಗ್ತಾರಲ್ಲ. ಅವರ ತರಬೇತಿ ಎಷ್ಟೋ ಅವ್ರ ಬಗ್ಗೆ, ಅವ್ರ ಪಾಠದ ಬಗ್ಗೆ, ಮಕ್ಕಳ ಬಗ್ಗೆ ವಿಚಾರ ಮಾಡಿದ್ರೆ ಅದರ ಬಗ್ಗೆ ಎಲ್ಲೂ ಒಂದು ಮಾರ್ಕ್ಸ್ ಈಗ ಆಗಿಲ್ಲ. ಅದು ಭಾಳ ಹೆಮ್ಮೆಯ ವಿಷಯ ನನಗೆ. ಪಾಪ ಅವ್ರು ಈ ವೇದಿಕೆ ಮೇಲೆ ಇಲ್ಲ, ಅವರೆಲ್ಲೇ ಇದ್ರು ನಾನು ಅವ್ರಿಗೆ ಈ ವೇದಿಕೆ ಮೂಲಕ ನನಗೆ ಇವೆಲ್ಲ ಕಡೆಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಬನ್ನಿಕಪ್ಪ ಸರ್ ಅವರು ಅತ್ಯುತ್ತಮ ಉಪನ್ಯಾಸಕರೇ, ಅತ್ಯುತ್ತಮ ಉಪನ್ಯಾಸಕರು. ಕಾರಣ ಪಾಪ ಅವರು ಹ್ಯಾಂಡಿಕ್ಯಾಪ್ ಆಗಿದ್ದರೂ ಸಹಿತ ಭಾಳ ದೂರದಿಂದ ಬಂದರೂ ಸಹಿತ ಅವರು ಸಹಿತ ಅಷ್ಟೇ ಒಂದು ಅವ್ರ ಬೋಧಕ ಶೈಲಿ ಇತ್ತಲ್ಲ, ಆ ಬೋಧಕ ಶೈಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಆಕರ್ಷಣೆ ಮಾಡ್ತಕ್ಕಂಥದ್ದು. ಯಾಕಂದರೆ ಅವರು ಹೇಗೆ ಬೋಧನೆ ಮಾಡ್ತಾರೆ ಅಂತಕ್ಕಂಥದ್ದಲ್ಲ, ಈ ವೇದಿಕೆ ಮೇಲೆ ನಿಂತು ಅವರು ಯಾವ ಶಬ್ದಗಳನ್ನು ಬಳಕೆ ಮಾಡ್ತಾರ, ಯಾವ ಪದಗಳನ್ನು ಬಳಕೆ ಮಾಡ್ತಾರ, ಯಾವ ಬೋಧನೆ ಶೈಲಿಯಲ್ಲಿ ಪಾಠ ಮಾಡ್ತಾರೆ ಅಂತಕ್ಕಂಥದ್ದು ಭಾಳ ಉಪನ್ಯಾಸಕರವರು ಭಾಳ ಮುಖ್ಯವಾಗಿದ್ದ ಅಂತ ಉಪನ್ಯಾಸ ಅವರಲ್ಲಿ ಇತ್ತು ಅಂತ ಹೇಳಿದ ನಾನು ಭಾಳ ಹೆಮ್ಮೆಯಿಂದ ಅವ್ರ ಬಗ್ಗೆ ಸಹಿತ ಅವರೆಲ್ಲೇ ಇತ್ತು ಇವೆಲ್ಲ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹೊಸದಾಗಿ ನಮಗೆ ದ್ವಿತೀಯ ವರ್ಷ ಇದ್ದಾಗ ನಮ್ಗೆ ರಮೇಶ್ವರ್ ಮತ್ತು ನಸೀಂ ಸರ್ ಸಹಿತ ಬಂದರು. ಅವರು ಸಹಿತ ಅತ್ಯುತ್ತಮ ಉಪನ್ಯಾಸಕರೇ. ನನ್ನ ಆ್ಯಕ್ಚುಲಿ ನಸೀಂ ಸರ್ ಸಹಿತ ನನ್ನ ಪರ್ಸನಲ್ ಭಾಳಷ್ಟು ನನಗೆ ಸಜೆಷನ್ ಕೊಟ್ಟಿದ್ದಾರೆ. ರಮೇಶ್ ಸರ್ ಅಂದ್ರೆ ತುಂಬ ನನಗೆ ನನ್ನ ಬಗ್ಗೆ ಒಂದೆರಡು ಟೈಮ್ ಕೇಳ್ಕೊಂಡು ನಾನು ಪರ್ಸನಲ್ ಆಗಿ ಮಾತಾಡಿ ನನಗೆ ಸಜೆಷನ್ ಮಾಡಿದ್ರೆ ಅವ್ರಿಗೆ ಸಹಿತ ವೇದಿಕೆ ಮೇಲೆ ನಾನು ತುಂಬುವುದಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸಹಿತ ನನಗೆ ಈ ತರಗತಿಯಲ್ಲಿ ಕೆಲವು ಬೋಧನಾ ಶೈಲಿಗಳು ನನಗೆ ಇಷ್ಟ ಆಗಲಿಲ್ಲ. ಏನಂತಂದರೆ ಉಪನ್ಯಾಸಕರಾದವರು ಒಬ್ಬ ವಿದ್ಯಾರ್ಥಿ ಪ್ರಶ್ನಿಸಿದಾಗ ಅದು ಗೊತ್ತಿದ್ದವರು ಗೊತ್ತಿಲ್ಲ ಅಂತ ಹೇಳ್ಬೇಕು, ಅದೇ ಇಲ್ಲ ಅಂತ ಹೇಳ್ಬೇಕು. ಆದರೆ ಪ್ರಶ್ನಿಸಿದಂಥ ವಿದ್ಯಾರ್ಥಿಯನ್ನು ಆಂಗಾರಿ ಎಂದರೆ, ಗುಣಾಂಗಾರಿ ಎಂದರೆ, ಆ ವಿದ್ಯಾರ್ಥಿಯಲ್ಲಿ ಜ್ಞಾನ ಇದೆ ಅಂತೇಳಿ ಮಾತಾಡೋಣ ಅಂತೇಳಿ ಇವು ಈ ಬೋಧನಾ ಶೈಲಿ. ಅದು ಒಂದು ಯೂನಿವರ್ಸಿಟಿಯ PGಯಲ್ಲಿ ಯಾವುದೋ ಒಂದು ರಾಯಚೂರಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ಖಾಸಗಿ ಶಾಲೆ ಅಲ್ಲ, ರಾಯಚೂರಿನಲ್ಲಿ ಕ್ಯಾಂಪಸ್ನಲ್ಲಿ ರಾಜ್ಯಶಾಸ್ತ್ರ ಅಧ್ಯಯನ ವಿಭಾಗದಲ್ಲಿ ಇಂಥ ಶಬ್ದಗಳು ನನಗೆ ಉಪನ್ಯಾಸಕರಿಂದ ನನಗೆ ಉಪನ್ಯಾಸಕರಿಗೆ ಇಷ್ಟಪಡ್ತೀನಿ. ಕಾರಣ ಯಾಕಂದರೆ ಅದು ತಪ್ಪು, ನಾನು ಮಾಡಿದ ತಪ್ಪು, ಬೇರೆಯವ್ರು ಮಾಡಿದ ತಪ್ಪು. ನಾವು ಪ್ರಶ್ನಿಸಿದ ತಪ್ಪು ಅಂತಂದರೆ ಅಲ್ಬರ್ಟ್ ಐನ್ಸ್ಟೈನ್ ಅವ್ರು ಮಾತಾಡ್ತಾರೆ, ಈ ಭೂಮಿ ಮೇಲಿನ ಅತಿ ದೊಡ್ಡ ಕಸ ಯಾವುದು ಅಂತಂದರೆ ಅವ್ರ ಪ್ರತಿಭಟಿಸದಿರುವ, ಪ್ರಶ್ನಿಸದಿರುವ ಎದುರು ಈ ಭೂಮಿ ಮೇಲಿನ ಅತಿ ದೊಡ್ಡ ಕಸ ಅಂತ. ತರಗತಿಯಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕಸವಾಗಿರಲು ಸಾಧ್ಯ ಇಲ್ಲ. ಒಂದಾಗಿ ಕಸ ಬಂದಿದ್ದರೆ ನಾವು ಇಲ್ಲಿವರೆಗೆ ಎಜುಕೇಶನ್ ಕೊಡ್ಬಂದು MA ಅಂತರೂ ಬಂದು ನಾಳೆ ನಾವು ಟೀಚಿಂಗ್ ಫೀಲ್ಡ್ಗೆ ಹೋಗ್ಬೋದು. ಬಟ್ ಪ್ರಶ್ನಿಸಲಿದ್ದಾರೆ, ಕಸವಾಗಿದ್ದರೆ ನಾವು ಅಲ್ಲಿಗೆ ಹೋಗೋದು ಅರ್ಹರಲ್ಲ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳ ಮಧ್ಯೆ ಮಾತಾಡಿ ಇದು ಒಂದು ವರ್ಷದಲ್ಲಿ ಇದು ಭಾಳ ತಪ್ಪು. ನಾವು ನನಗೆ ಏನಂದರೆ ಈ ವರ್ಷ ಭಾಳ ಇಷ್ಟ ಆಯಿತು. ನಾನು ಬಹುಶಃ ಈ ಥರ ಎಷ್ಟು ತಡವಾಗುತ್ತೋ ಅಷ್ಟು ಪ್ರತಿಫಲ ಭಾಳ ಸಿಹಿಯಾಗಿರ್ತದಲ್ಲ, ನಾನು ಅದನ್ನು ಭಾಳ ಮೆಚ್ಚೋಣ. ಇನ್ನೊಂದು ಅಂದರೆ ಈ ತರಗತಿ ಬಂದಾಗ ಅವೆಲ್ಲ ಬಂದು ಸ್ವಾಗತಿಸಿದಾಗ ಭಾಳ ತಡವಾಗಿ ಭಾಳ ಬಂದಾಗ ಭಾಳ ಖುಷಿ ಆಯಿತು. ನಾವು ಒಂದು ವರ್ಷ ಖುಷಿ ಪಟ್ಟು ಇಲ್ಲ ಗೊತ್ತಿಲ್ಲ, ಬಟ್ ಈ ತರಗತಿಗೆ ಬಂದಾಗ ಒಂದು ಮನಸ್ಸು ಅರಿತಲ್ಲ, ಉಲ್ಲಾಸ ಆಯ್ತಲ್ಲ, ಅದು ನನಗೆ ಧನ್ಯ ಆಯ್ತು ಅಂತೇಳಿ ನಾನು ಎಲ್ಲರಿಗೂ ಪ್ರಥಮ ವಿದ್ಯಾರ್ಥಿಗಳನ್ನು ಒಂದು ಕಡೆ ದಲಿತ ಕವಿ ದೇವರು ಮಾನವ ಮಾತಾಡ್ತಾರೆ, ಅಸೂಯೆ, ಹೊಟ್ಟೆ ಕಿಚ್ಚು, ದ್ವೇಷ ಭಾವನೆ ಇದು ಈ ಭೂಮಿ ಹೊಂದಿಕೊಳ್ಳುವುದಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಈ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರಾದವರು ಮನತಾಯಿ ಜೋಡಣೆ ಮಾಡೋದಾಗಿರ್ಬೋದು, ವಿದ್ಯಾರ್ಥಿಗಳ ಬಗ್ಗೆ ಭಿನ್ನಾಭಿಪ್ರಾಯ ಉಂಟು ಮಾಡೋದಾಗಲಿ, ಇದು ಇಂದಿಗೂ ಶಿಕ್ಷಕರಿಗೆ ಹೊಂದಿಕೊಳ್ಳೋದಿಲ್ಲ. ಅದು ಹೊಂದಿಕೊಂಡು ಅದು ಶಿಕ್ಷಣ ಧರ್ಮಕ್ಕೆ ಅಪರಾಧ ಅಂತಕ್ಕಂಥ ಮಾತನ್ನು ಸಹಿತ ಹೇಳ್ತಾ ಇದ್ದೇನೆ. ಯಾಕಂದರೆ ಒಬ್ಬ ಗುರುವಿನ ಸ್ಥಾನದಲ್ಲಿದ್ದವರು ಒಂದು ಸಮಾನವಾದ ಎಲ್ಲ ತರಗತಿಯಲ್ಲಿದ್ದಾಗ ಮಕ್ಕಳನ್ನು ಸಮಾನವಾಗಿ ಕಾಣಬೇಕು ಅಂತ ಹೇಳಿ ದಾರ್ಶನಿಕರು ಸಹಿತ ಹೇಳ್ತಾರೆ. ಇವಾಗ ಒಂದೆಲ್ಲೋ ತರಗತಿಯಲ್ಲಿ ಕೇಳ್ತಕ್ಕಂಥ ಒಂದು ಏನಂದರೆ ಬಹುಶಃ ಅಂದರೆ ಗುರುರಾಜ್ ಕರ್ಜಿಗೆ ನಾವು ಕೇಳ್ಬೋದು. ಗುರುರಾಜ್ ಕರ್ಜಿ ಅವರ ಗುರು ಡಿ ವಿ ಅವರಲ್ಲಿ ಹೋದಂಥವ್ರು ಗುರುಗಳ ನನಗೆ ಸರ್ಕಾರದಿಂದ ನೌಕರಿ ಸಿಕ್ತು ಅಂತ ಹೋದಾಗ ಇನ್ನೂ ಯಾರು ನೌಕರಿ ಕೊಟ್ಟರು ಅಂತೇಳಿ ಫಾಸ್ಟ್ ಅವರು ಲೇವಡಿ ಮಾಡಿದಾಗ ಎಲ್ಲ ಗುರುಗಳ ನೌಕರಿ ಸಿಗೋದು ಅಂತ ಹೇಳ್ತಾರೆ. ಲೇವಡಿ ಮಾಡಿದಾಗ ಮತ್ತೆ ಹೋಗ್ತಾರೆ, ನೀವು ಇಷ್ಟ ಆಗ್ತದೆ ಮಾಡಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಅಲ್ಲೂ ನೀ ತರಗತಿಗೆ ಹೋದಾಗ ತರಗತಿಗೆ ಕೋಡಿ ಮಂದಿರ ಇರ್ತಕ್ಕಂಥ 60 ವಿದ್ಯಾರ್ಥಿಗಳನ್ನು
ನಿನಗೆ ಸಮಾನವಾಗಿ ಕಾಣ್ತಕ್ಕಂಥ ನಿನ್ನ ಮಕ್ಕಳಂತೆ ಬೋಧಿಸ್ತಕ್ಕಂಥ ಆ ಭಾವನೆಯಿಂದ ಆದಲ್ವ, ಆ ಸಾಮರ್ಥ್ಯದಿಂದ ಆದಲ್ವ, ಹಂಗಾಗಿದ್ರೆ ಮಾತ್ರ ನೀನು ಆ ಟೀಚಿಂಗ್ ಫೀಲ್ಡ್ಗೆ ಹೋಗು, ಇಲ್ಲಾಂದ್ರೆ ಪರವಾಗಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಎಲ್ಲರೂ ನಾವು ಇವರಿಗೆ ಮಕ್ಕಳಿದ್ದಂತೆ ನಾವು ಈ ವೇದಿಕೆ ಇರ್ತಕ್ಕಂಥ ಎಲ್ಲರಿಗೆ ನಾವು ಮಕ್ಕಳು ನಾವು ಇಲ್ಲಿ ನಾವು ಸಮಾನವಾಗಿ ಕಂಡರೆ ಅವರಿಗೆ ಒಂದು ಗೌರವ, ನಮಗೂ ಒಂದು ಗೌರವ ಅಂತೇಳಿ ಬಹುಶಃ ಆ ಗಿರೀಶ್ ಅವರ ಮಾತಿನಿಂದಲೇ ಇವತ್ತು ಅತಿ ದೊಡ್ಡ ದಾರ್ಶನಿಕರಾಗಿ ಕರ್ನಾಟಕದಲ್ಲಿ ಉಳಿದುಕೊಂಡಿದ್ದಾರೆ ಅಂತ ಹೇಳಿದ್ದು ನಾನು ಹೆಮ್ಮೆಯಿಂದ ಗುರುರಾಜ್ ಗರ್ಜಿಯನ್ನು ಟೀಕೆ ಮಾಡ್ತಾರೆ, ಉಪನ್ಯಾಸಕರು ನನ್ನ ಟೀಕೆ ಮಾಡಿದ್ರೆ ಯಾವ ತಪ್ಪಿಲ್ಲ ಅಂತಕ್ಕಂಥದ್ದು ನಾನು ಸಹಿತ ಈ ಸಂದರ್ಭದಲ್ಲಿ ಟೀಕೆ ಮಾಡ್ತೀನಿ. ಅದೇ ರೀತಿಯಾಗಿ ಅಥರ್ವಣ ವೇದಗಳನ್ನು ಏನಂತಂದ್ರೆ ಗುರುಗಳವರು ಮಕ್ಕಳನ್ನು ಸಮಾನವಾಗಿ ಕಂಡರೆ ಅವರು ನರರೊಳಗಿನ ದೇವನಿದ್ದಾನೆ ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ನಾವು ಪ್ರಾಚೀನ ಕಾಲದಲ್ಲಿದ್ದ ಗುರು ಪರಂಪರೆಯನ್ನು ನಾವು ಗೌರವಿಸ್ತಕ್ಕಂಥ ಒಂದು ದೇಶ ನಮ್ಮದು. ಗುರುವಿಗೆ ನಾವು ಎಷ್ಟು ಮಹತ್ವದ ಸ್ಥಾನ ಕೊಟ್ಟು ಅಂತಂದ್ರೆ ಅದು ನಮ್ಮ ಒಂದು ಪದದಲ್ಲಿ ಹೇಳಕ್ ಸಾಧ್ಯ ಇಲ್ಲ. ಒಂದು ಅಥರ್ವಣ ಒಂದೇ ಹೇಳ್ತಾ ನರರೊಳಗಿನ ದೇವರಿದ್ದಾಗೆ ಅಂದರೆ ನಾವು ಎಲ್ಲರೂ ಮಾನವರಿವಲ್ಲ, ಮಾನವರೊಳಗೆ ದೇವರ ಯಾರಾದ್ರಿದ್ದರೆ ಅದು ಗುರುಗಳ ಅಂತ ಹೇಳ್ತಾರೆ. ಅದು ಯಾವಾಗ ಅಂದರೆ ಎಲ್ಲ ಮಕ್ಕಳನ್ನು ಸಮಾನರಾಗಿ ಕಂಡಾಗ ಅವರು ನರರೊಳಗಿನ ದೇವರ ಅಂತ ದೇಶದ ಬಹುಶಃ ಅಥರ್ವಣ ವೇದ ಅದಕ್ಷಿಣ ಈ ವೇದಿಕೆಯಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಬಹುಶಃ ನನ್ನ ಸ್ನೇಹಿತರ ಬಗ್ಗೆ ಹೇಳ್ಬೋದು. ನನ್ನ ಸೋಲು ಗೆಲುವಿನಲ್ಲಿ ಬಹುಶಃ ನನ್ನ ಸೋಲು ಗೆಲುವು ಮತ್ತು ನನ್ನ ದುಃಖದಲ್ಲಿ ಜೊತೆಯಲ್ಲಿದ್ದವರು ನನ್ನ ಪ್ರೀತಿಯ ಸ್ನೇಹಿತ ಉಮೇಶ್ ಚವಾಣ್. ಅವತ್ತು ನಾನು ಎಲ್ಲಿದ್ದರೆ ನಾನು ನೆನೆಸ್ಕೊಳ್ತೀನಿ. ಯಾಕಂದರೆ ಸೋತಾಗ 3 ಜನ ಕೈ ಬಿಟ್ಟರು ಒಬ್ಬ ಆತ್ಮೀಯ ಸ್ನೇಹಿತ ಇದ್ದರು. ಅಂತ ಸ್ನೇಹಿತ ನನ್ನ ಬಗ್ಗೆ ನಾನು ಭಾಳ ಹೆಮ್ಮೆ ಇದೆ ನನ್ನ ಬಗ್ಗೆ. ಅಷ್ಟೇ ಅಲ್ಲ, ಪ್ರಥಮ ವರ್ಷದಲ್ಲಿ ನಾವೆಲ್ಲ ಇಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ಭಿನ್ನಾಭಿಪ್ರಾಯ ಬರುವುದು ಸಹಜ. ಭಿನ್ನಾಭಿಪ್ರಾಯಗಳನ್ನು ಗೌರವಿಸ್ತಕ್ಕಂಥ ವ್ಯಕ್ತಿಗಳನ್ನ ನಾವು ಆಗ್ಬೋದು. ಕಾರಣ ನಾವು ಹೈಸ್ಕೂಲ್ ಮಕ್ಕಳಲ್ಲ, ಪ್ರೈಮರಿ ಮಕ್ಕಳಲ್ಲ, MAPC ಅಪ್ಕಮಿಂಗ್ ಲೆಕ್ಚರ್ಸ್ ಟೀಚರ್ಸ್ ಅನದರ್ಸ್ ಆಗ್ಬೋದು. ನಾವು ವಿದ್ಯಾರ್ಥಿಗಳ ಮಧ್ಯೆ ಭಿನ್ನಾಭಿಪ್ರಾಯಗಳನ್ನು ಗೌರವಿಸ್ತಕ್ಕಂಥದ್ದಾಗಬೇಕೇ ವಿನ ಅದನ್ನು ತಿರಸ್ಕರ್ತಕ್ಕಂಥ ಮನಸ್ಥಿತಿ ನಾವು ಮುಂದೆ ಮಾಡಬಹುದು ಅಂತಕ್ಕಂಥ ಸೀನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇನಿದ್ರು ನಮ್ಮ ಭಿನ್ನಾಭಿಪ್ರಾಯಗಳು ನಾವು ಸೈಡ್ಗಿಟ್ಟು ಓದ್ತೋದಿಲ್ಲ. ಇದು ಭಾಳ ಖುಷಿ ಆಗ್ತಕ್ಕಂಥ ಫಂಕ್ಷನ್. ಉದಾಹರಣೆ ಹೇಳಿದ್ರೆ ನಮ್ಗೆ ಆ್ಯಕ್ಚುಲಿ ನಿಮಗೆ ಖುಷಿ ಅಂತ ಕಳಿಸ್ಬೇಕಂತ ಹೇಳ್ತಾರೆ. ಈ ವೇದಿಕೆ ಮೇಲೆ ನೀವು ಹೇಳ್ತಾರೆ ಪ್ರಥಮಸಿದ್ದಂಗೆ ನಮ್ಗೆ ತುಂಬ ಖುಷಿ ಆಗಿಲ್ಲ. ನಿಮ್ಗೆ ತುಂಬ ಧನ್ಯವಾದ ಹೇಳ್ತಾರೆ. ಈ ವೇದಿಕೆ ಮೇಲೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಆ ಉದಾಹರಣೆ ಪ್ರದರ್ಶನ ಸಂಘ ಸುರೇಶ್ ಭಾಳ ಅತ್ಯಾತ್ಮ ಅವರು ನನಗೆ ಆ್ಯಕ್ಚುಲಿ ನಾನು ಉಳಿದ್ರನ್ನ ಅವ್ರು ದೈಹಿಕವಾಗಿ ಅವರು ಪಾಪ ಪರಿಶ್ರಮ ಸಹಿತ ನನಗೆ ಕೊಟ್ಟಿರ್ತಕ್ಕಂಥ ಗೌರವ, ಅವರು ತೋರಿಸ್ತಕ್ಕಂಥ ಪ್ರೀತಿ ಕಾಳಜಿ ನನಗೆ ಅದ್ಭುತವಾದ್ದು. ಬಹುಶಃ ನನಗೆ ಇವರು ಎಲ್ಲಿ ನಾನು ಬಿಟ್ಟುಕೊಡಲ್ಲ, ಎಲ್ಲೂ ಬಿಟ್ಟುಕೊಡಲ್ಲ ಅಂತಂದರೆ ಎಲ್ಲೂ ನಿಮ್ಮ ಗೌರವಕ್ಕೆ ನಾನು ಶಕ್ತಿ ತರಲ್ಲ ಅಂತ ಹೇಳಿದ ಸಹಿತ ನಾನು ಇವತ್ತು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬ ಹೇಳ ನನ್ನ ಬಗ್ಗೆ ಒಳ್ಳೆ ಹೋಗ್ಬೇಕು ಅಂದ್ರೆ ಒಬ್ಬ ನಾನು ಈಗ ಅಷ್ಟೇನೋ ಗೈಡ್ ಕೊಟ್ಟಿರೋ ತಾಯಿ ಅದರಿಂದ ಪರವಾಗಿಲ್ಲ, ಎಲ್ಲ ಸ್ನೇಹಿತರಾಗಿ ಗೈಡ್ ಕೊಡ್ತಕ್ಕಂಥ ಗುರುಗಳು ನಾವನ್ನ ಇರಲಿ ಪರವಾಗಿಲ್ಲ. ಅದೇನಿದ್ರು ಸಣ್ಣ ಪುಟ್ಟ ವಿಚಾರಗಳು ಹಂಚಿಕೊಂಡಾಗ ಓದೋದ್ರ ಬಗ್ಗೆ ಮಾತಾಡಿದಾಗ ಸ್ವಲ್ಪ ಅವೆಲ್ಲ ನನಗೆ ಭಾಳ ಇಷ್ಟ ಆಗಿರ್ಬೋದು. ನಿಮಗೂ ಸಹಿತ ವೇದಿಕೆ ಮೇಲೆ ನಾನು ಧನ್ಯವಾದ ಸಲ್ಲಿಸಿದ್ರು. ಈ ವೇದಿಕೆ ಮೇಲೆ ನಾನು ಬರುವಾಗ ನನ್ನ ಸ್ನೇಹಿತ ನಾವು ಇಬ್ಬರು ಬಂದ್ವಿ, ಆತ್ಮ ಸ್ನೇಹಿತ ಬಂದು ನಾನು ಬಂದ್ವಿ. ಪಾಪ ಭಿನ್ನಾಭಿಪ್ರಾಯಗಳನ್ನು ಗೌರವಿಸಿದ್ದೇನೆ. ಅವ್ರ ಭಿನ್ನಾಭಿಪ್ರಾಯಗಳನ್ನು ಅವರಿಗೆ ಸಹಿತ ನಾನು ನನ್ನ 3 ವರ್ಷದ ಸ್ನೇಹಿತ ಅವರಿಗೆ ಸಹಿತ ನಾನು ತುಂಬ ಧನ್ಯವಾದಗಳನ್ನು ಸಲ್ಲಿಸಿದ್ದೇನೆ. ಒಬ್ಬ ಎಲ್ಲೇ ಇದ್ರು ಹೇಗಿದ್ರು ತುಂಬ ಖುಷಿಯಾಗಿರ್ಬೇಕು ಅಂತ ನಾನು ಭಾವಿಸ್ತೇನೆ. ಅವರನ್ನು ಹೇಗೆ ನಮ್ಮ ಬಗ್ಗೆ ಭಿನ್ನಾಭಿಪ್ರಾಯ ಬಂದಿರ್ಬೋದು. ನನ್ನ ಆತ್ಮೀಯ ಸ್ನೇಹಿತನೇ ಹೇಳಿ ಭಿನ್ನಾಭಿಪ್ರಾಯ ಗೌರವಿಸ್ಬೇಕಂತೇಳಿ ನಾವು ದಾರ್ಶನಿಕ ಸಹಿತ ಭಿನ್ನಾಭಿಪ್ರಾಯ ಗೌರವಿಸ್ತೇನೆ. ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಈ ವೇದಿಕೆಯನ್ನು ಈ ಒಂದು ವೇದಿಕೆಯನ್ನು ತುಂಬ ಒಂದು ಸುಂದರವಾಗಿ ಅಲಂಕರಿಸಿ ಒಂದು ಸುಂದರ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ತಮಗೆಲ್ಲರಿಗೂ ನಾನು ಮತ್ತೊಮ್ಮೆ ಮೊದಲೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಒಂದು ದಾರ್ಶನಿಕರಾದಂಥ ಕನಕದಾಸರು ಮಾತಾಡ್ತಾರೆ, ಮುಂದೆ ನನ್ನ ಬೈದವಲ್ಲ ಚಂದ ಆಗಿರಲಿ, ಹಿಂದೆ ನನ್ನ ಬೈದವಲ್ಲ ಅಂದಣವಿರಲಿ. ಮುಂದೆ ನನ್ನ ಬೈದವಲ್ಲ ಚಂದ ಆಗಿರಲಿ, ಹಿಂದೆ ನನ್ನ ಬೈದವಲ್ಲ ಅಂದಣವಿರಲಿ. ಶ್ರೀಹರಿಯೇ ನಿನ್ನ ನಾಮಸ್ಮರಣೆ ಒಂದೇ ಸಾಕು ನನಗೆ, ಮತ್ತಾವುದು ಬೇಡ. ಭಕ್ತಿಯ ಜ್ಞಾನವನ್ನು ಇಟ್ಟು ಸರು ಕಾಗಿದೆ ಆದಿಕೇಶವ ಅಂತ ಹೇಳಿ ಈ ಒಂದು ಅದ್ಭುತವಾದಂಥ ಕೀರ್ತನೆಯನ್ನು ನಮ್ಮ ಬದುಕಿನಲ್ಲಿ ನಾವು ಅಳವಡಿಸಿಕೊಂಡಿದ್ದೇ ಆದರೆ ನಾವು ಭವಿಷ್ಯದಲ್ಲಿ ನಾವು ಉನ್ನತ ಮಟ್ಟಕ್ಕೆ ಹೋಗ್ತೀವಿ ಅಂತಕ್ಕಂಥದ್ದು ಸಹಿತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಒತ್ತು ಕೊಡುವವರು ಬಂದಾಗ ತುತ್ತು ಕೊಟ್ಟವರನ್ನು ಮರೆಯಬೇಡಿ, ಒತ್ತು ಕೊಡುವವರು ಬಂದಾಗ ತುತ್ತು ಕೊಟ್ಟವರನ್ನು ಮರೆಯಬೇಡಿ. ಹಪ್ಪಿಕೊಳ್ಳುವ ತೋಳು ಸಿಕ್ಕಾಗ ಹಿತ್ತಾಡಿಸಿದ ತೋಳನ್ನು ಮರೆಯಬೇಡಿ. ಹಪ್ಪಿಕೊಳ್ಳುವ ತೋಳು ಸಿಕ್ಕಾಗ ಹಿತ್ತಾಡಿಸಿದ ತೋಳನ್ನು ಮರೆಯಬೇಡಿ. ಭವಿಷ್ಯದಲ್ಲಿ ನಿಮ್ಮ ಬದುಕನ್ನು ಸುಂದರವಾಗಿ ಕಟ್ಟಿಕೊಂಡಾಗ ನಿಮಗೆ ಸದಾ ಮಾರ್ಗದರ್ಶಿಸಿದಂಥ ಮಹಾವಿದ್ಯಾಲಯಗಳು
ಗುರುಗಳನ್ನು ನೀವು ಎಂದಿಗೂ ಮರೆಯದಿರಿ, ಅವರ ತಪ್ಪ ಸಿದ್ಧಾಂತಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಬಹುಶಃ ನನಗೆ ಇನ್ನೂ ಭಾಳಷ್ಟು ಮಾತಾಡಬೇಕಂತ ನಾನು ಬಂದಿದ್ದೆ. ಅದರ ಒಂಥರ ಖುಷಿಯಾದಾಗ ಮನಸ್ಸು ಆಡದಂತ, ಊಟ ಮಾಡಿದಷ್ಟು ಹೆಚ್ಚಾಗದಂತ. ಒಂದು ಅಮೃತ ಭೋಜನ ಇಟ್ಟಾಗ ಏನಾಗ್ತಂತಂದರೆ ಉಣ್ಣೋದಕ್ಕಿಂತ ನಾವು ನೋಡಿದಾಗ ಸಂತೋಷ ಆಗ್ತಂತ. ಹಾಗಾಗಿ ಈ ಕಾರ್ಯಕ್ರಮವನ್ನು ನೋಡಿದಾಗ ಭಾಳ ಸಂತೋಷ, ಭಾಳ ಖುಷಿ ಆಯ್ತು ನಮಗೆ. ಎಲ್ಲೇ ಇದ್ರು ಮೇಡಮ್, ನಮ್ಮ ಆತ್ಮೀಯರೇ, ಬಹುಶಃ ನಾನು ಅವರಿಂದ ನಾನು ತುಂಬಾ ಕಲಿತೀನಿ. ಅವರಿಂದ ಎಷ್ಟು ಕಲಿತಂದರೆ ನನಗೆ ಕಾಲು ಬೇಕಾದ್ರೆ ಮೇಡಮ್ ಬದಿಗೆಲ್ಲ ಅತ್ಯುತ್ತಮ ಉಪನ್ಯಾಸ ನನಗೆ. ಯಾಕಂದರೆ ನಾನು ಮುಂದೆ ಒಂದಿನ ಈ ಟೀಚಿಂಗ್ ಫೀಲ್ಡ್ಗೆ ಹೋಗ್ಬೇಕು ಅನ್ನೋ ಒಂದು ನನಗೆ ನ್ಯಾಮಿನೇಷನ್ ಇರೋದ್ರಿಂದ ಬಹುಶಃ ಅದು ನಾನು ಅಳವಡಿಸ್ಕೊಳ್ಳೋದ್ರೆ ಬಿಟ್ಟು ನಮ್ಮ ಗೊತ್ತಿಲ್ಲ. ಆದರೆ ಒಂದು ರೀತಿ ನಾನು ಅತ್ಯುತ್ತಮ ಪಾಠವನ್ನು ಕಲಿತೆ ಅಂತಕ್ಕಂಥ ನಾನು ಇಷ್ಟವಾಗಿ ಇಷ್ಟಪಡ್ತೇನೆ. ಆಲ್ ದ ಬೆಸ್ಟ್ ಎಲ್ರಿಗೂ. ಇವಾಗ ಫ್ಯೂಚರ್ ಎಲ್ಲಿ ಇರಲಿ, ಹೇಗಿರಲಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ, ಒಳ್ಳೆಯದಾಗಲಿ, ನೀವು ಗೆಲ್ಲುವಂಥ ಕುದುರೆ ಆಗಲಿ ಅಂತ ಹೇಳ್ತಕ್ಕಂಥ ನಾನು ಇಷ್ಟಪಡ್ತೀನಿ. ಶುಭವಾಗಲಿ, ಎಲ್ರಿಗೂ ಶುಭವಾಗಲಿ.